ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನ್ನ ಇನ್ನೊಂದು ವ್ಲಾಗ್ಗೆ ಸ್ವಾಗತ. ಇದು ಒಂಥರ ತುಂಬ ಆ್ಯಕ್ಟಿವ್ ಆಗಿರುವಂಥ ವ್ಲಾಗು. ಸೊ ತುಂಬ ದಿನದಿಂದ ಡೀಪ್ ಕ್ಲೀನಿಂಗ್ ಮಾಡ್ಬೇಕಂತ ಅನ್ಕೊತಾ ಇದ್ದೆ. ಡೀಪ್ ಕ್ಲೀನಿಂಗ್ ಮಾಡೋದಕ್ಕೆ ಆಗ್ತಾನೆ ಇರಲಿಲ್ಲ. ಮೇನ್ ರೀಸನ್ ಬಂದು ನನ್ನ ಮಗಳು. ಸೊ ಅವಳು ಕೈಯೇ ಬಿಡ್ತಾ ಇರಲಿಲ್ಲ. ಅವಳ ಕೆಲಸನೇ ಒಂದು ಮುಕ್ಕಾಲು ದಿನ ಅವಳ ಕೆಲಸನೇ ಮುಗ್ದೋಗುತ್ತೆ. ಹಾಗಾಗಿ ನನಗೆ ಡೀಪ್ ಕ್ಲೀನಿಂಗಿಗೆ ಅಷ್ಟು ಟೈಮ್ ಕೊಡೋಕ್ಕೆ ಆಗ್ತಾ ಇರಲಿಲ್ಲ. ಇನ್ನು ಇವತ್ತು ಬೆಳಗ್ಗೆ ತಿಂಡಿಗೆ ಬೀಟ್ರೂಟ್ ಪಲ್ಯ ಮಾಡಿದ್ದೆ. ಆ್ಯಕ್ಚುಲಿ ಬೀಟ್ರೂಟ್ ಪಲ್ಯನ ನಾನು ತುರಿದ್ಬಿಟ್ಟು ಮಾಡ್ಕೊತೀನಿ. ಇವತ್ತು ನಾನು ಒಬ್ಬಳೇ ಇರೋದ್ರಿಂದ ನಾನೊಬ್ಳಿಗೋಸ್ಕರ ಮಾಡಿರೋದ್ರಿಂದ ಕಟ್ ಮಾಡಿಬಿಟ್ಟು ಬೀಟ್ರೂಟ್ ಪಲ್ಯನ ಮಾಡ್ಕೊಂಡಿದ್ದೀನಿ. ಇನ್ನು ಫ್ರಿಜ್ಜಲ್ಲಿ ಸ್ವಲ್ಪ ದೋಸೆ ಹಿಟ್ಟಿತ್ತು. ಅದಕ್ಕೆ ಅಂಗನವಾಡಿಯಲ್ಲಿ ಪುಷ್ಟಿ ಅಂತ ಒಂದು ಹಿಟ್ಟನ್ನು ಕೊಡ್ತಾರೆ ಮಕ್ಳಿಗೋಸ್ಕರ. ಆ ಹಿಟ್ಟನ್ನು ಸೇರಿಸಿ ದೋಸೆ ಮಾಡ್ಕೊಂಡಿದ್ದೀನಿ ಹಳೆ ಹಿಟ್ಟಿಗೆ. ಯಾಕೆಂದರೆ ಫ್ರಿಜ್ಜಲ್ಲಿಟ್ಟಿರೋ ಅಂಥ ಒಂದು ಹಿಟ್ಟು ಸ್ವಲ್ಪ ಸ್ಮೂತ್ ಬಂದುಬಿಟ್ಟಿರುತ್ತೆ. ನಾರ್ಮಲ್ ಆಗಿ ಫ್ರೆಶ್ ಆಗಿ ಹಾಕೋ ದೋಸೆ ಹಿಟ್ಟಿಗಿಂತ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ನನಗೆ. ಸೊ ಹಾಗಾಗಿ ಈ ಪೌಡರ್ನ ಅಥವಾ ಅಕ್ಕಿ ಪೌಡರ್ನ ಮಿಕ್ಸ್ ಮಾಡಿ ನಾನು ಹಾಕ್ಕೊಂಡ್ರೆ ಸ್ವಲ್ಪ ಫ್ರೆಶ್ನೆಸ್ ಕೊಡುತ್ತೆ ನನಗೆ ಅಂತ ಹೇಳಿಬಿಟ್ಟು ಆ ಥರ ಮಾಡ್ಕೊತೀನಿ. ಬೆಳಗ್ಗೆ ನಾರ್ಮಲಾಗಿ ಕಸ ಗುಡಿಸುವಾಗಲೇ ಎರಡು ರೂಮ್ಗಳ್ದು ಧೂಳೆಲ್ಲ ಹೊಡ್ಕೊಂಡ್ಬಿಟ್ಟಿದೆ. ಸೊ ಹಾಗಾಗಿ ಬೆಡ್ ಕವರ್ ಮತ್ತು ಪಿಲ್ಲೋ ಕವರ್ನೆಲ್ಲ ತೆಗೆದು ವಾಶ್ಗೆ ಹಾಕೋಣ ಅಂತ ಅಂದ್ಕೊಂಡು ತೆಗಿತಾ ಇರಬೇಕಾದ್ರೆ ನನಗೆ ಲೈಟಾಗಿ ಏನೋ ಒಂಥರ ಶಾಕ್ ಹೊಡೆದಂಗಾಯಿತು. ಅದನ್ನು ಎಲ್ಲ ಅಬ್ಸರ್ವ್ ಮಾಡಿ ಮತ್ತೆ ಎಳೀತಾ ಇರಬೇಕಾದ್ರೆ ಸ್ವಲ್ಪ ಪಟ್ 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 ಅಂತ ಸೌಂಡ್ ಆಗ್ತಾಯಿತ್ತು. ಅಲ್ಲ ಅಂದ್ಕೊಂಡೆ ಮೇ ಬಿ ನಾವು ತಲೆ ಬಾಚುವಾಗೆಲ್ಲ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ಹೇರ್ಗೂ ಮತ್ತು ಕೋಮ್ಗೂ ಟಚ್ ಆದಾಗ ಒಂಥರ ಪಟ್ ಪಟ್ ಅಂತ ಸೌಂಡ್ ಬರುತ್ತೆ ಕೆಲವೊಮ್ಮೆ. ಮತ್ತು ಈ ನೈಲಾನ್ ಟೈಪ್ ಬಟ್ಟೆಗಳನ್ನೆಲ್ಲ ಹಾಕ್ಕೊಂಡಾಗ ಅದು ರಿಮೂವ್ ಮಾಡುವಾಗ ಸ್ವಲ್ಪ ಕೆಲವೊಮ್ಮೆ ಪಟ್ ಪಟ್ ಅಂತ ಆ ಥರ ಕಾಲ್ಗೂ ಮತ್ತು ಬಟ್ಟೆಗೂ ಟಚ್ ಆಗ್ತಾ ಇರುವಾಗ ಸೌಂಡ್ ಬರುತ್ತೆ. ಸೇಮ್ ಅದೇ ಥರ ಆಯಿತು. ನಾನು ಆಮೇಲೆ ಅದೇ ಇರ್ಬೋದು ಅಂತ ಹೇಳ್ಕೊಂಡು ಸುಮ್ಮನಾದೆ. ಫಸ್ಟ್ ಲಿಟ್ರಲಿ ನನಗೆ ಶಾಕ್ ಹೊಡೆದಂಗೆ ಆಗಿದ್ದು. ಕರೆಂಟ್ ಪಾಸ್ ಆಗಿಬಿಡ್ತಿದೆಯೇನೋ ಅಂತ ಒಂಥರ ಕನ್ಫ್ಯೂಸ್ ಆಗಿಬಿಡ್ತು ನನಗೆ. ಸೊ ನಿಮ್ಮೆಲ್ಲರಿಗೂ ಕೂಡ ಈ ಥರ ಎಕ್ಸ್ಪೀರಿಯನ್ಸ್ ಒಂದಲ್ಲ ಒಂದು ಸಲ ಆಗೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ಅದೇ ಅವಾಗಲೇ ಹೇಳಿದ್ನಲ್ಲ, ತಲೆ ಬಾಚುವಾಗ ಕೋಮ್ ಮತ್ತು ಹೇರ್ ಟಚ್ ಆದಾಗ, ಇಲ್ಲಾಂದರೆ ಕೆಲವೊಂದು ಥರದ ಬಟ್ಟೆಗಳನ್ನ ರಿಮೂವ್ ಮಾಡುವಾಗ ಹಾಕ್ಕೊಳ್ಳುವಾಗ ಈ ಥರದ ಎಕ್ಸ್ಪೀರಿಯನ್ಸ್ ಆಗಿತ್ತು. ಬಟ್ ಬೆಡ್ಶೀಟಲ್ಲೆಲ್ಲ ಇದೆ ಫಸ್ಟ್ ಈ ಥರದ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಇನ್ನು ಬೆಡ್ಡೆಲ್ಲ ನೀಟಾಗಿ ಸೆಟ್ ಆದಮೇಲೆ ವಾಶ್ ಮಾಡಿರೋಂಥ ಬಟ್ಟೆ ಅಂದರೆ ಡ್ರೈ ಆಗಿರೋ ಬಟ್ಟೆ ಇರುತ್ತಲ್ವ, ಅದನ್ನೆಲ್ಲ ಮಡಚಿ ನೀಟಾಗಿ ಎತ್ತಿಟ್ಕೊಂಡೆ. ಇತ್ತೀಚೆಗೆ ತುಂಬ ಮಳೆ ಬರ್ತಾ ಇದೆ ಅವಾಗವಾಗ. ಹಾಗಾಗಿ ನಾನು ಮನೆ ಒಳಗಡೆನೇ ಹಾಕ್ಕೊತಾ ಇದ್ದೀನಿ. ಏನು ಡ್ರೈಯರ್ ಇದೆಯಲ್ಲ ನಂದು ಸ್ಟ್ಯಾಂಡ್ ಟೈಪು. ಲಾಸ್ಟ್ ವೀಡಿಯೋಗಳು ಅಂದರೆ ನನ್ನ ಹಳೆ ಮನೆಯಲ್ಲಿರುವಾಗ ಯಾರೆಲ್ಲ ವೀಡಿಯೋ ನೋಡಿದ್ರೆ ಅವ್ರಿಗೆ ಗೊತ್ತಿರುತ್ತೆ, ಆ ಸ್ಟ್ಯಾಂಡ್ ನೋಡಿರ್ತೀರ. ಸೊ ಆ ಸ್ಟ್ಯಾಂಡನ್ನು ನಾನು ಒಳಗಡೆನೇ ಇಟ್ಕೊಂಡು, ಡಬಲ್ ಬೆಡ್ರೂಮ್ ಇರೋದ್ರಿಂದ ಇನ್ನೊಂದು ಬೆಡ್ರೂಮ್ ಖಾಲಿ ಇದೆ. ಸೊ ಅಲ್ಲಿ ಹಾಕಿಬಿಟ್ಟು ಒಳಗಡೆನೆ ಏನು ಒಣಗಾಕಲಿಕ್ಕೆ ಹಾಕ್ತೀನಿ. ಸೊ ಅದಂತೂ ನನಗೆ ತುಂಬ ಹೆಲ್ಪ್ ಆಗಿದೆ. ಮೇಲೆ ಟೆರಾಸ್ಗೆ ಹೋಗಿ ಮಗು ಇರೋದ್ರಿಂದ ಅವಳನ್ನ ಎತ್ಕೊಂಡು ಹೋಗಿ ಅಲ್ಲಿ ಒಣಗಾಕಿ ಮತ್ತೆ ಪುನಃ ಅದನ್ನೆಲ್ಲ ಎತ್ಕೊಂಬರೋದಕ್ಕೆ ಹ್ಯಾಂಡಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅವಳನ್ನ ಎತ್ಕೊಂಡು. ಹಾಗಾಗಿ ನಾನು ಇದನ್ನು ಆ ಸ್ಟ್ಯಾಂಡ್ ಯೂಸ್ ಮಾಡಿ ಮನೆ ಒಳಗಡೆ ಒಣಗಾಕೊತೀನಿ. ಸೊ ಆ ರೂಮ್ಗೆ 2 ಕಿಟಕಿ ಇದೆ. ಸೊ 2 ಕಿಟಕಿನೂ ಓಪನ್ ಮಾಡಿಟ್ಬಿಟ್ರೆ ನೀಟಾಗಿ ಗಾಳಿ ಬರುತ್ತೆ. ಬೆಳಗಿನ ಟೈಮಲ್ಲಿ ಕಿಟಕಿ ಒಳಗಡೆಯಿಂದ ಒಂದು ವಿಂಡೋದಲ್ಲಿ ಬಿಸಿಲು ಬರುತ್ತೆ. ಸೊ ಅದು ಹೆಲ್ಪ್ ಆಗುತ್ತೆ ನನಗೆ. ಇನ್ನು ಮಧ್ಯಾಹ್ನ ಮೇಲೆ ನನ್ನ ಅಕ್ಕ ಬಂದಿದ್ಲು. ಅಕ್ಕ, ಬಾವ ಮತ್ತು ಅವಳ ಮಗ ಬಂದಿದ್ದರು. ಸೊ ಇನ್ನು ಅವ್ರು ಬಂದಿದ್ದಾರೆ ಅಂತ ಹೇಳಿ ಅಷ್ಟೊಂದು ಇನ್ನೇನು ಕೆಲಸ ಮಾಡ್ಕೊಳಕ್ಕಾಗಲಿಲ್ಲ. ಅವ್ರ ಜೊತೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ದೇ ಆಯಿತು. ಇನ್ನು ನನ್ನ ಮಗಳನ್ನ ಕರ್ಕೊಂಬಾ ಅಂತ ಹೇಳಿದ್ಲು ನೋಡಬೇಕಂತ ಹೇಳಿ. ಸೊ ಅತ್ತೆ ಮನೆಯಿಂದ ಹೋಗಿ ಅವಳನ್ನ ಕರ್ಕೊಂಬಂದಿದ್ದಾಯಿತು, ಯಶ್ವಿನ. ಸೊ ಅವರಿಬ್ಬರು ಸೇರಿ ಮನೆ ಥರ ಇಟ್ಟಿರಲಿಲ್ಲ. ಫುಲ್ ಎಲ್ಲಿ ನೋಡಿದ್ರೂ ಎಲ್ಲ ಅವ್ರದ್ದು ಏನು ಟಾಯ್ಸ್ ಎಲ್ಲ ಏನಿದೆ ಮನೇಲಿ ಎಲ್ಲನೂ ತೊಗೊಬಂದ್ಬಿಟ್ಟು ಮನೆ ಮಧ್ಯದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಹರಡಾಕ್ಬಿಟ್ಟಿದ್ರು. ಇನ್ನು ಅವ್ರು ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಮಕ್ಕಳಿಗೆ ಅಂತ ಹೇಳಿ ಬ್ರೆಡ್ ಆಮ್ಲೆಟ್ ರೋಸ್ಟ್ ಮಾಡಿದ್ದೆ. ಇನ್ನು ಅವ್ರು ಹೋದ್ಮೇಲೆ ಸಂಜೆ ಮೇಲೆ ಸ್ವಲ್ಪ ನೈಟ್ ಆಗಿತ್ತು. ಹೊರಗಡೆ ಜ್ಯೂಸ್ ಕುಡಿಯೋಣ, ಏನಾದರೂ ತಿನ್ನೋಣ ಅಥವಾ ಕಾಫಿ ಕುಡಿಯೋಣ ಅಂತ ಹೇಳಿ ಹೊರಗಡೆ ಬಂದ್ವಿ. ಬಟ್ ಜ್ಯೂಸ್ ಕುಡಿಯೋಣ, ಸ್ವಲ್ಪ ಹೆಲ್ದಿ ಆಗಿರುತ್ತೆ ಅಂತ ಹೇಳಿಬಿಟ್ಟು ಜ್ಯೂಸ್ ತೊಗೊಂಡೆ ನಾನು. ನನ್ನ ಮಗಳಂತೂ ಫುಲ್ ಆಚೆ ಈಚೆ ನೋಡ್ತಾಳೆ. ಜಾಸ್ತಿ ಹೊರಗಡೆ ಕರ್ಕೊಂಬರಲ್ವಲ್ಲ ಅವಳನ್ನ, ಆಚೆ ಈಚೆ ನೋಡ್ತಾ ಇರ್ತಾಳೆ. ಹೊರಗಡೆ ಬರೋದು ಅಂದರೆ ಸಖತ್ತು ಖುಷಿಯಾಗಿಬಿಡ್ತಾಳೆ.
ಇನ್ನು ಯಶ್ವಿ ಮನೆಗೆ ಬಂದಾಗೆಲ್ಲ ಅವಳು ವಾಕರ್ನ ತೊಗೊಂಡು ಇವಳು ಕೂತ್ಕೊಂಡಿರ್ತಾಳೆ. ಆ್ಯಕ್ಚುಲಿ ಇವಳು ಇದೇ ವಾಕರ್ನ ಯೂಸ್ ಮಾಡಿರೋದು, ಎಲ್ಲ ಎತ್ತಿಟ್ಬಿಟ್ಟಿದ್ವಿ. ಇನ್ನು ಇವಳು ಯೂಸ್ ಮಾಡುವಾಗ ಮತ್ತೆ ತೆಗ್ದಿದ್ವಲ್ಲ, ಅವಳು ಬಂದಾಗ ಇವಳು ಕೂತ್ಕೊತಾಳೆ ಅಂತ ಅವಳಿಗೇನೋ ಒಂಥರ, ನಾನು ಕೂತ್ಕೊತೀನಿ ಅಂತ ಅದರಲ್ಲೇ ಕೂತಿರ್ತಾಳೆ. ಇನ್ನು ಇವಳು ಮನೆಗೆ ಬಂದಾಗ ಅವಳಿಗೆ ತುಂಬ ಚೇಷ್ಟೆ ಮಾಡ್ತಾಳೆ. ಹೋಗಿ ಅವಳನ್ನ ತಪ್ಕೊಳ್ಳೋದು, ಅವಳ ಮೇಲೆ ಬಿದ್ದುಬಿಡೋದು, ಇಲ್ಲ ಹೊಡೆದು ಬಿಡೋದು, ಗಿಂಟು ಬಿಡೋದು. ಊಟ ಮಾಡ್ತಾಯಿದ್ರೆ ಊಟ ಮಾಡ್ಸೋಕೆ ಹೋಗೋದು, ಆಮೇಲೆ ನೀರು ಕುಡ್ಸೋಕೆ ಹೋಗೋದು, ನಾನು ಎತ್ಕೊತೀನಿ ಅಂತ ಹೋಗೋದು. ಹಾಗಾಗಿ ನಾನು ಅವಳನ್ನ ಅಷ್ಟು ಜಾಸ್ತಿ ಕರ್ಕೊಂಬರಲ್ಲ. ನನ್ನ ಹಸ್ಬೆಂಡ್ ಇದ್ದರೆ ಮಾತ್ರ ಕರ್ಕೊಂಬರೋದು. ಬಿಕಾಸ್ ತುಂಬ ಕಷ್ಟ ಆಗುತ್ತೆ ಇಬ್ಬರನ್ನೂ ಹ್ಯಾಂಡಲ್ ಮಾಡೋದಕ್ಕೆ. ಇದು ಡೇ 2 ವ್ಲಾಗು. ಕ್ಲೀನಿಂಗ್ ವಿಡಿಯೋ ಆಗಿರೋದ್ರಿಂದ ಅದೇ ವಿಡಿಯೋ ಜೊತೆಗೆ ಕಂಟಿನ್ಯೂ ಮಾಡಿದ್ದೀನಿ. ಇನ್ನು ಇವತ್ತು ಬೆಳಗ್ಗೆ ಚಪಾತಿ ಜೊತೆಗೆ ಎಗ್ ಬುರ್ಜಿ ಮಾಡಿದ್ದೆ. ಡೈಲಿ ಏನು ಕೆಲಸ ಮಾಡ್ತೀನಿ ಅದನ್ನೆಲ್ಲ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ಅದನ್ನೆಲ್ಲ ಮಾಮೂಲಿ ವಿಡಿಯೋದಲ್ಲಿ ಹಾಕೋಕ್ಕೆ ಹೋಗಲ್ಲ. ಏನು ಎಕ್ಸ್ಟ್ರಾ ಡೀಪ್ ಕ್ಲೀನಿಂಗ್ ಅಂತ ಕಿಚನಲ್ಲೆಲ್ಲ ಸ್ವಲ್ಪ ಬಾಕ್ಸ್ಗಳನ್ನೆಲ್ಲ ತೊಳಿಬೇಕಿತ್ತು. ಕಿಚನ್ನ ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡೋಣ, ಎಷ್ಟಾಗುತ್ತೋ ಅಷ್ಟು. ಮಗುನ ಇಟ್ಕೊಂಡು ಮಾಡೋದು, ಪೂರ್ತಿಯಾಗಿ ಮಾಡೋದು ಕಷ್ಟ. ನನ್ನ ಕಿಚನ್ನ ನಾನು ಡೀಪ್ ಕ್ಲೀನಿಂಗ್ ಮಾಡಬೇಕು ಅಂತ ತೊಗೊಂಡ್ರೆ ಒಂದು ದಿನ ಇಡೀ ಬೇಕು ನನಗೆ. ಸೊ ಆದಷ್ಟು ಒಂದೊಂದು ದಿನಕ್ಕೆ ಒಂದೊಂದು ಸ್ವಲ್ಪ ಸ್ವಲ್ಪ ಕೈಲಾದಷ್ಟು ಮಾಡ್ಕೊಳ್ಳೋಣ ಅಂತ ಹೇಳಿ ಕೈ ಹಾಕಿದ್ದೀನಿ. ನಾರ್ಮಲ್ಲಾಗಿ ಏನು ಕೆಲಸ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ನನ್ನ ಮಗಳನ್ನ ಸ್ನಾನ ಮಾಡಿ ಮಲಗಿಸ್ಬಿಟ್ಟು ಅವಳು ಮಲಗಿದ ಮೇಲೆ ಸ್ಟಾರ್ಟ್ ಮಾಡಿಕೊಂಡೆ. ಮೂರು ಪ್ಲಾಸ್ಟಿಕ್ ಬಾಕ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಅಂದರೆ ಅಕ್ಕಿ ಪುಡಿ, ಗೋಧಿ ಪುಡಿ, ರಾಗಿ ಪುಡಿ ಈ ಥರ ಇರೋದನ್ನು ಅದಕ್ಕೆ ಹಾಕಿ ಇಟ್ಕೊತೀನಿ. ಅದನ್ನು ಫಸ್ಟು ತೊಳ್ಕೊಂಡೆ. ಆ್ಯಕ್ಚುಲಿ ಸ್ಟೀಲ್ ಡಬ್ಬಗಳನ್ನ ಯೂಸ್ ಮಾಡ್ತೀನಿ. ಬಟ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ಡೈಲಿ ಅಕ್ಕಿನ ಕೂತು ಎದ್ದು ಬಗ್ಗಿ ಮಾಡಿ ತೊಗೊಂಡು ಇಟ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾಯಿತ್ತು ಲಾಸ್ಟ್ಗೆ ಅಂತ ಹೇಳಿ ಲೈಟಾಗಿ ಮೇಲೇ ಸ್ವಲ್ಪ ಎತ್ತಿಟ್ಕೊಂಬಿಡೋದು. ಏನೋ ಕಿಚನ್ ಕೌಂಟರ್ ಟಾಪ್ ಮೇಲೆ 3 ಡಬ್ಬಗಳನ್ನ ಇಟ್ಟು ಒಂದರಲ್ಲಿ ರಾಗಿ, ಒಂದರಲ್ಲಿ ಅಕ್ಕಿ, ಇನ್ನೊಂದರಲ್ಲಿ ಅಕ್ಕಿ ಪುಡಿನ ಹಾಕಿ ಇಟ್ಕೊತಾ ಇದ್ದೆ. ಹಾಗೆ ಮೇಲೆ ಹಾಗೆ ತೊಗೊಂಡು ಹಾಕ್ಕೋಬೋದಲ್ಲ ಅಂತ. ಡೈಲಿ ಯೂಸ್ ಮಾಡೋ ಅಂಥದ್ದು ಅಕ್ಕಿ ಎಲ್ಲ ಡೈಲಿ ಯೂಸ್ ಮಾಡ್ತೀವಲ್ವ, ಅವಾಗವಾಗ ಬಗ್ಗಿ ಕೂತ್ಕೊಂಡು ತೊಗೊಳಕ್ಕೆ ಕಷ್ಟ ಆಗ್ತಿತ್ತು ಅಂತ ಹೇಳಿ ಈ 3 ಪ್ಲಾಸ್ಟಿಕ್ ಡಬ್ಬಗಳನ್ನ ತೊಗೊಂಡೆ. ಬಟ್ ಇವಾಗ ಅದನ್ನು ಎಸೆಯೋಕ್ಕಾಗಲ್ವಲ್ಲ, ಹಾಗಾಗಿ ಅದರೊಳಗೆ ಏನಾದರೂ ಪೌಡರ್ ಹಾಕಿ ಯೂಸ್ ಮಾಡ್ತೀನಿ. ಏನು ಬಾಕ್ಸ್ ಡೋರಲ್ಲಿ ಡಬ್ಬಗಳನ್ನ ಹೊರಗಡೆ ತೆಗೆದು ತೊಳೆದಿಟ್ಟಿದ್ದೀನೋ ಅದನ್ನು ಅವಾಗಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಗುಡಿಸ್ಕೊಂಡು ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಯಾಕೆ ಅಂದರೆ ಎಲ್ಲ ಡೋರಲ್ಲೂ ಡಬ್ಬಗಳನ್ನ ಆಚೆ ತೆಗೆದು ತೊಳೆದಿಟ್ಕೊಂಡ್ಬಿಟ್ರೆ ಆಮೇಲೆ ಅದನ್ನು ಗುಡ್ಸೋಕ್ಕಾಗಲ್ಲ, ಒರೆಸೋದಕ್ಕಾಗಲ್ಲ. ಯಾಕೆಂದರೆ ನನ್ನ ಮಗಳು ಯಾವ ಟೈಮಲ್ಲಿ ಎದ್ಬಿಡ್ತಾಳೋ ಅಂತ ಗೊತ್ತಾಗಲ್ಲ. ಆಲ್ರೆಡಿ ಎದ್ಬಿಟ್ಟಿದ್ದಾಳೆ ನೋಡಿ. ಹೀಗೆ ಯಾವ ಟೈಮಲ್ಲಿ ಹೇಳ್ತಾಳೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಡಬ್ಬಗಳನ್ನೂ ಎಲ್ಲನೂ ಆಚೆ ತೆಗೆದಿಟ್ಕೊಂಡು ತೊಳೆದಿಟ್ಕೊಂಡ್ಬಿಟ್ರೆ ಆಮೇಲೆ ಅದನ್ನು ಕ್ಲೀನ್ ಮಾಡೋಕ್ಕಾಗಲ್ಲ. ಮತ್ತೆ ಅದನ್ನು ಮತ್ತೆ ರೀಪ್ಲೇಸ್ ಆಗಿ ಒಳಗಡೆ ಎತ್ತಿಡೋಕ್ಕಾಗಲ್ಲ. ಎಲ್ಲ ಅರ್ಧಂಬರ್ಧ ಆಗೋಗುತ್ತೆ. ಹಾಗಾಗಿ ಒಂದೊಂದು ಡೋರಲ್ಲಿ ನೀಟಾಗಿ ಡಬ್ಬಗಳನ್ನೆಲ್ಲ ಆಚೆ ತೆಗೆದಿಟ್ಟು ತೊಳೆದಿಟ್ಕೊಂಡು ಅವಾಗವಾಗಲೇ ಅದನ್ನು ಹಾಗೆ ನೀಟಾಗಿ ಒಳಗಡೆ ಎತ್ತಿಟ್ಕೊಂಡ್ಬಿಟ್ರೆ ಉಳಿದಿರೋದು ಅಕಸ್ಮಾತ್ ಏನಾದರೂ ಮಿಡಲಲ್ಲಿ ಅವಳಿದ್ರೆ ಅದನ್ನು ನೆಕ್ಸ್ಟ್ ಡೇಗೆ ಮಾಡ್ಕೋಬೋದು, ಅಥವಾ ಯಾವಾಗಲಾದರೂ ಟೈಮ್ ಸಿಕ್ಕಿದಾಗ ಮಾಡ್ಕೊಬೋದು. ಇಲ್ಲಾಂದರೆ ಎಲ್ಲ ಅರ್ಧಂಬರ್ಧ ಆಗಿಬಿಡುತ್ತೆ, ಗಜ್ಜಿ ಬಿಜಿ ಅನಿಸ್ಬಿಡುತ್ತೆ, ಟೆನ್ಷನ್ ಆಗೋಗುತ್ತೆ, ಕೈ ಕಾಲೇ ಆಡಲ್ಲ, ಏನು ಮಾಡಬೇಕು ನೆಕ್ಸ್ಟು ಅನ್ನೋದು ಗೊತ್ತಾಗಲ್ಲ. ಸೊ ಹಾಗಾಗಿ ಹೀಗೆ ಮಾಡ್ಕೊತೀನಿ ನಾನು. ಒಂದೊಂದು ಟೈಮ್ ಒಂದೊಂದು ಥರ ಇರುತ್ತೆ. ಸೊ ಒಂದೊಂದು ದಿನ ಅವಳು ನೀಟಾಗಿ ನಾನು ಕೆಲಸ ಮಾಡ್ಕೋತಾ ಇರಬೇಕಾದ್ರೆ ಅವಳು ಪಾಡಿಗೆ ಅವಳು ಆಟ ಆಡ್ತಾ ಇರ್ತಾಳೆ. ಒಂದೊಂದು ದಿನ ತುಂಬ ಹಿಂಸೆ ಕೊಟ್ಬಿಡ್ತಾಳೆ. ಅವಳ ಜೊತೆನೇ ಕುತ್ಕೊಬೇಕು ಅಥವಾ ಅವಳ ಜೊತೆನೇ ಇರಬೇಕು, ನಾನು ಕೆಲಸ ಮಾಡಬಾರ್ದು ಅನ್ನೋ ಥರ ಇರ್ತಾಳೆ. ಒಂದೊಂದು ದಿನ ಅವಳ ಪಾಡಿಗೆ ಅವಳು ಆರಾಮಾಗಿ ಆಟ ಆಡ್ಕೊಂಡಿರ್ತಾಳೆ. ನಾನು ನನ್ನ ಕೆಲಸನ ಆರಾಮಾಗಿ ಮುಗಿಸ್ಕೊಂಡು ಆರಾಮಾಗಿ ಅವಳ ಜೊತೆಗೆ ಆಮೇಲೆ ಉಳಿದಿರೋ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಬಟ್ ಒಂದೊಂದು ದಿನ ಯಾಕೆ ಹಂಗಾಗುತ್ತೋ ಗೊತ್ತಿಲ್ಲ. ಮೇ ಬಿ ಅವಳಿಗೆ ಕರೆಕ್ಟಾಗಿ ಅವಳ ಟೈಮ್ ಹೇಗಿರುತ್ತೆ, ಅವಳ ಮೂಡ್ ಹೇಗಿರುತ್ತೆ ಆ ಥರ ನನ್ನ ಕೆಲಸ ಇರುತ್ತೆ, ನನ್ನ ದಿನ ಇರುತ್ತೆ. ರಾಗಿ ಪೌಡರ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಸೊ ಅದು ಬಾಕ್ಸ್ ಏನಿದೆ ರಾಗಿ ಪೌಡರ್ದು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ನೀಟಾಗಿ ಒರೆಸಿ ಮತ್ತೆ ಪುನಃ ಅದರೊಳಗೆ ಹಾಕಿ ಏನು ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ರೀಪ್ಲೇಸ್ ಮಾಡ್ತೀನಿ. ಯಾವ್ಯಾವ ಪೌಡರ್ಗಳನ್ನ ಬಳಸ್ತೀನಿ ಅಂದರೆ ಅಕ್ಕಿ ಪೌಡರ್ ಆಗಿರ್ಬೋದು, ಏನು ಗೋಧಿ ಹಿಟ್ಟಾಗಿರ್ಬೋದು, ಆ ಥರದ್ದನ್ನೆಲ್ಲ ಏನು ಜಾಸ್ತಿ ತೊಗೊಬಂದು ಇಟ್ಕೊತೀವಲ್ವ ಅವಾಗವಾಗ ಯೂಸ್ ಮಾಡೋದು ಅಂಥದ್ದನ್ನೆಲ್ಲ ಆವಾಗಲೇ ಜರಡಿ ಎಲ್ಲ ಹಿಡಿದು ಡೀಪ್ ಕ್ಲೀನ್ ಮಾಡುವಾಗ ಒಂದು ಸಲ ನೀಟಾಗಿ ಎಲ್ಲನೂ ತೆಗೆದು ನೀಟಾಗಿ ಕ್ಲೀನ್ ಮಾಡಿ ಏನು ಆ ಬಾಕ್ಸ್ನ ತೊಳ್ಕೊಂಡಿರ್ತೀನಲ್ವ ಅದನ್ನೆಲ್ಲ ನೀಟಾಗಿ ಒರೆಸಿ ಮತ್ತೆ ಪುನಃ ಅದರೊಳಗಡೆ ಎಲ್ಲ ನಾನು ರೀಪ್ಲೇಸ್ ಮಾಡಿ ಇಟ್ಕೊತೀನಿ. ಸೊ ಅದು ಹಾಗೆ ಒಂದೊಂದು ಡೋರ್ ಏನಿದೆ ನೀವು ನೋಡ್ತಾ ಇದ್ದೀರಲ್ಲ, ಒಂದೊಂದು ಡೋರ್ ತೆಗೆದುಬಿಟ್ಟು ಫಸ್ಟು
ಅದನ್ನೆಲ್ಲ ಕ್ಲೀನ್ ಮಾಡಿ ಅದರೊಳಗಡೆ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಅದರೊಳಗಡೆ ಇಟ್ಟು ನಾನು ಫುಲ್ ಕ್ಲೀನ್ ಆದಮೇಲೆ ಅದರೊಳಗಡೆ ರೀಪ್ಲೇಸ್ ಮಾಡೋ ತನಕನೂ ನಾನು ಬೇರೆ ಏನು ಬಾಕ್ಸಸ್ನ ಮುಟ್ಟಲ್ಲ. ಏಕೆಂದರೆ ಎಲ್ಲನೂ ಒಟ್ಟಿಗೆ ಆಚೆ ಆವಾಗಲೇ ಹೇಳ್ದಂಗೆ ಎಲ್ಲ ಆಚೆ ತೆಗೆದಿಟ್ಕೊಂಡ್ಬಿಟ್ರೆ ಒಳಗಡೆ ಇಡೋದಕ್ಕೆ ಅವಳಿಗೆ ಹಠ ಮಾಡಿಬಿಟ್ರೆ ಒಳಗಡೆ ಇಡೋದಕ್ಕಾಗಲ್ಲ, ಎಲ್ಲ ಅಲ್ಲೆಲ್ಲೇ ಮೆಸ್ಸಿ ಅನಿಸುತ್ತೆ. ಸೊ ಅದು ಇನ್ನೊಂದು ಥರ ತಲೆನೋವು. ಇನ್ನು ಎಕ್ಸ್ಟ್ರಾ ರೇಷನ್ಸ್ಗಳನ್ನ ನೋಡ್ತಾ ಇದ್ದೀನಿ. ಏನು ಸ್ಟಾಕ್ ಇಟ್ಟಿರ್ತೀವಲ್ಲ ನಾವು, ಅಂದರೆ ತಿಂಗಳಿಗೆ ಒಂದ್ಸಲ ಯಾವಾಗ ಖಾಲಿ ಆಯಿತು ಎಲ್ಲ ಲೀಸ್ಟ್ ಹಾಕ್ಕೊಂಡು ಒಟ್ಟಿಗೆ ತೊಗೊಂಬಂದು ಇಟ್ಕೊಳ್ಳೋದು ಒಂದು ತಿಂಗ್ಳಿಗೆ ಆಗೋಷ್ಟು. ಸೊ ಅದೆಲ್ಲ ಒಂದು ಬ್ಯಾಗಲ್ಲಿ ಹೀಗೆ ಹಾಕಿಟ್ಟಿರ್ತೀನಿ. ಅದನ್ನೆಲ್ಲ ತೆಗೆದು ನೀಟಾಗಿ ನೋಡ್ತಾ ಇದ್ದೀನಿ, ಎಕ್ಸ್ಪೈರಿ ಡೇಟ್ ಏನಾದರೂ ಆಗಿದೆಯಾ, ಎಲ್ಲ ನೀಟಾಗಿದೆಯಾ. ನೀಟಾಗಿದ್ದನ್ನೆಲ್ಲ ಒಂದು ಕಡೆ ನೀಟಾಗಿ ಜೋಡಿಸಿಟ್ಕೊಂಡು ಮತ್ತೆ ಒಳಗಡೆ ಇಟ್ಕೊತೀನಿ. ಈ ಥರ ಎಕ್ಸ್ಟ್ರಾ ರೇಷನ್ಗಳನ್ನ ಇಟ್ಕೊಳ್ಳೋದಕ್ಕೆಲ್ಲ ಒಂದು ಬಾಕ್ಸ್ ಥರ ಏನಾದರೂ ನೀಟಾಗಿ ಮಾಡಬೇಕಂತ ಐಡಿಯಾ ಇದೆ. ಬಟ್ ತೊಗೊಬೇಕು ಅಲ್ಲಿ ಇಲ್ಲಿ ಹೋದಾಗ ಏನಾದರೂ ನೋಡ್ತೀನಲ್ವ, ಸೊ ಈ ಬಾಕ್ಸ್ ತೊಗೊಳ್ಳೋಣ, ಈ ಥರ ಸ್ಟ್ಯಾಂಡ್ ತೊಗೊಳ್ಳೋಣ ಅಂತೆಲ್ಲ ಅನಿಸುತ್ತೆ. ಮತ್ತು ಆನ್ಲೈನಲ್ಲೆಲ್ಲ ನೋಡುವಾಗ ಅದು ತೊಗೋಬೇಕು, ಇದು ತೊಗೋಬೇಕು, ಕಿಚನಿಗೆ ತೊಗೊಳ್ಳೋಣ, ಬೆಡ್ರೂಮಿಗೆ ತೊಗೊಳ್ಳೋಣ, ಅಥವಾ ಡೆಕೋರೇಟ್ ಐಟಮ್ಸ್ ಏನಾದರೂ ತೊಗೊಳ್ಳೋಣ ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಏನು ಮಾಡೋದು, ತೊಗೊಳ್ಬೇಕು ಅಂತ ಅನ್ನಿಸ್ದಾಗೆಲ್ಲ ಏನು ರೆಂಟೆಡ್ ಹೌಸಲ್ಲಿ ಇದ್ದೀವಿ, ಓನ್ ಹೌಸ್ ಮಾಡ್ಕೊಳ್ಳೋಣ, ಇವಾಗ ಸಿಂಪಲ್ಲಾಗಿ ಹೀಗೆ ಇರಲಿ ಬಿಡು ಅನ್ನೋದು ಒಂದು ಮೈಂಡ್ಸೆಟ್ಟು. ಒಂದೊಂದು ಸಲ ತೊಗೊಂಬಿಡೋಣ ಅಂತ ಅನ್ನಿಸ್ಬಿಡತ್ತೆ. ಇನ್ನೆಷ್ಟು ದಿನ ಇರ್ತೀವೋ ಏನೋ, ಇನ್ನು ಸ್ವಂತ ಮನೆಗೆ ಹೋಗೋದಕ್ಕೆ ಎಷ್ಟು ಟೈಮ್ ಆಗುತ್ತೋ ಏನೋ, ಅಲ್ಲಿವರೆಗೂ ಹೀಗೆ ಇರಬೇಕಂತ ಅನಿಸುತ್ತೆ. ಒಂದೊಂದು ಸಲ ಬೇಡ, ಸ್ವಂತ ಮನೆ ಆಗಿಬಿಡಲಿ, ಆಮೇಲೆ ನೀಟಾಗೆಲ್ಲ ನಮ್ಮ ಮನೇಲಿ ನಾವು ಮಾಡ್ಕೊಳ್ಳೋಣ ಅಂತ ಅನಿಸುತ್ತೆ. ನೋಡಬೇಕು ಸ್ವಂತ ಮನೆಗೆ ಯಾವಾಗ ಹೋಗ್ತೀವೋ ಏನೋ, ಆ ದೇವ್ರು ಯಾವಾಗ ಕಂಡುಬಿಡ್ತಾನೆ ಆವಾಗ ಖಂಡಿತವಾಗ್ಲೂ ಆಗುತ್ತೆ. ಎಲ್ಲದಕ್ಕೂ ಒಂದು ಯೋಗ ಅಂತ ಇರುತ್ತಲ್ವಾ. ಸೊ ಯೋಗ ಕೂಡಿ ಬಂದಾಗ ಎಲ್ಲ ತಂತಾನೇ ಆಗುತ್ತೆ ಅಂತ ಹೇಳಿ, ಎಲ್ಲಿದ್ರೆ ಏನೋ ನೆಮ್ಮದಿಯಾಗಿದ್ದೀವ ಅಂತ ಅಂದ್ಕೊಂಡು ಖುಷಿಯಾಗಿರೋದನ್ನ ಕಲ್ತ್ಕೊಬೇಕಷ್ಟೆ. ಸೊ ಜಾಸ್ತಿ ಅದ್ರ ಬಗ್ಗೆ ಚಿಂತೆ ಏನಿಲ್ಲ. ಬಟ್ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರೋದು, ಅದು ಯಾವಾಗ ಕಾಲ ಕೊಟ್ಟು ಬರುತ್ತೆ ಅವಾಗ ಖಂಡಿತವಾಗ್ಲೂ ಆಗುತ್ತೆ ಅಂತ ಹೋಪ್ ಇಟ್ಕೊಂಡು ನಾವು ನಮ್ಮ ಕೆಲಸನ ಮಾಡ್ಕೊಂಡು ಹೋಗ್ತಾ ಇರಬೇಕು. ಇನ್ನು ಇವತ್ತಿನ ಕಿಚನ್ನಲ್ಲಿ 50% ಕೆಲಸ ಆಗೋಗಿದೆ. ಏನೋ ಒಂಥರ ಕ್ಲೀನ್ ಮಾಡಿದ್ರೆ ಏನೋ ಒಂಥರ ಮನಸ್ಸೇ ಹಗುರ ಆದಷ್ಟು ಖುಷಿಯಾಗುತ್ತೆ. ಒಂಥರ ತುಂಬ ಧೂಳು, ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಧೂಳು. ಡಸ್ಟ್ ಎಲ್ಲಿಂದ ಬರುತ್ತೋ ನನಗಂತೂ ಗೊತ್ತಿಲ್ಲ. ಕಿಚನಲ್ಲಿ ಎಲ್ಲ ಕಡೆ ಇರುತ್ತೆ. ಈ ಕಿಚನಲ್ಲಂತೂ ಎಲ್ಲ ಓಪನ್ ಸ್ಪೇಸ್ ಇರೋದ್ರಿಂದ ಎಲ್ಲ ಪಾತ್ರೆಗಳ ಮೇಲೆಲ್ಲ ಡಸ್ಟ್ ಇರುತ್ತೆ. aku gay malu ಇನ್ನು ಯಶ್ವಿ ಮನೇಲಿದ್ರಂತೂ ನನಗೆ ಬಿಡುವೇ ಇರೋದಿಲ್ಲ. ಈ ಚಿಕ್ಕವಳು ತುಂಬ ನನ್ನ ಹಚ್ಕೊಂಡ್ಬಿಟ್ಟಿದ್ದಾಳೆ, ನನ್ನ ಬಿಟ್ಟು ಯಾರ ಹತ್ರನೂ ಹೋಗಲ್ಲ. ಸೊ ಅವಳಿಗೆ ನಾನು ಬೇಕೇ ಬೇಕು. ಇವಳು ಕೂಡ ಬಂದಾಗ ನನ್ನ ಜೊತೆನೇ, ಅಂದರೆ ಬೇರೆ ಟೈಮಲ್ಲಿ ಹಂಗೆ ಇರಲ್ಲ ಅವಳು, ಯಶ್ವಿ ದೊಡ್ಡವಳು. ಬಟ್ ಮನೆಗೆ ಬಂದಾಗ ಇವಳು ಆ ಥರ ಆಡ್ತಾಳೆ, ಅಮ್ಮ ಬೇಕು ಅಂತ ಆಡ್ತಾಳೆ ಅಂತ ಹೇಳ್ಬಿಟ್ಟು ಅವಳು ಹಾಗೇ ಇಮಿಟೇಟ್ ಮಾಡ್ತಾಳೆ ಅವಳ ಥರನೇ. ಅವಳು ನನ್ನ ಮೇಲೆ ಮಲ್ಕೊಂಡಿದ್ರೆ ಇವಳು ನಾನು ಮಲ್ಕೋತೀನಿ ಅಂತ ಬರೋದು. ಆಮೇಲೆ ಇವಳು ನನ್ನ ಹತ್ರ ಬರ್ತಾ ಇದ್ದಾಳೆ ಎನ್ನುವಾಗ ಇನ್ನೇನು ನನ್ನ ಹತ್ರ ಓಡಿ ಬಂದ್ಬಿಡೋದು, ಆ ಥರ ಎಲ್ಲ ಮಾಡ್ತಾಳೆ. ಟಿ ವಿ ಇರೋದ್ರಿಂದ ಸ್ವಲ್ಪ ಮಕ್ಕಳಿಗೆ ನೋಡೋ ಅಂಥ ಹಾಡುಗಳು ಆಮೇಲೆ ಕಾರ್ಟೂನ್ಗಳೆಲ್ಲ ಹಾಕ್ಕೊಡ್ತೀನಿ, ನೋಡ್ಕೊಂಡಿರ್ತಾರೆ. ಇನ್ನು ಅವಳದು ಏನು ವಾಕರಲ್ಲಿ ಕೂತಿದ್ಲು, ಸೊ ಅವಳು ನನಗೆ ಬೇಕು ಅಂತ ಹಠ ಮಾಡ್ತಾಳೆ. ಹಾಗಾಗಿ ಇವಳಿಗೆ ಸೈಕಲ್ ಕೊಟ್ಟೆ ಕುತ್ಕೋ ಅಂತ ಹೇಳಿ. ಮುಂಚೆ ಎಲ್ಲ ನಾವು ಕೂರಿಸ್ಬೇಕಾಗಿತ್ತು, ಇವಾಗ ಅವಳೇ ಹತ್ತಿ ಅದನ್ನು ಬಿಚ್ಚೋದಿದೆ. ಏನು ಅವಳು ಕಂಬಿ ಥರ ಇದೆ ಕಾಣಿಸ್ತಾ ಇದೆಯಲ್ಲ, ಪ್ರೊಟೆಕ್ಟರ್ ಥರ, ಬೀಳಬಾರ್ದು ಅಂತ ಅದನ್ನು ಬಿಚ್ಚಿಬಿಟ್ಟು ಹತ್ತಿ ಕೂರಿಸ್ಬೇಕಿತ್ತು. ಬಟ್ ಅದನ್ನು ಬಿಚ್ಚದೇನೆ ಹಾಗೆ ಹತ್ತಿ ಕುತ್ಕೊಂಡ್ಬಿಟ್ಲು. ಅವಳದು ಬಾಟಲ್
ಅವಳ ಬಾಟಲ್ ನೀನು ಯಾಕೆ ಕುಡಿತಾ ಇದೆಯಾ? ಹೀಗೆ ಮಕ್ಕಳ ಜೊತೆ ಆಟ ಆಡಿಕೊಂಡು ಅವತ್ತಿನ ದಿನಾನ ಕಳೆದಿದ್ದಾಯಿತು. ನೆಕ್ಸ್ಟ್ ಡೇ ಮಾರ್ನಿಂಗ್ ಚಪಾತಿ ಮಾಡಿದ್ದೆ. ನನ್ನ ಮಗಳು ಪುಟ್ಟ ಪುಟ್ಟ ಚಪಾತಿ ಮಾಡಿಕೊಡಮ್ಮ ಅಂತ ಹೇಳ್ಬಿಟ್ಟು ಕೇಳಿದ್ಲು. ಹಾಗಾಗಿ ಅವಳಿಗೋಸ್ಕರ ಈ ಚಪಾತಿ ಮಾಡಿದ್ದೀನಿ. ಇನ್ನೇನು ನನ್ನ ಹಸ್ಬೆಂಡು ಡ್ಯೂಟಿಗೆ ಹೋಗಬೇಕಾದ್ರೆ ನನ್ನ ಮಗಳನ್ನೂ ಕರ್ಕೊಂಡೋಗಿ ನಮ್ಮ ಅತ್ತೆ ಮನೆಗೆ ಡ್ರಾಪ್ ಮಾಡಿ ಹಾಗೆ ಹೋಗಿದ್ದಾರೆ. ಅವ್ರು ಹೋದ್ಮೇಲೆ ನಮ್ಮ ಕೆಲಸಗಳಿದ್ದೇ ಇರುತ್ತಲ್ವ, ಸೊ ಮನೆ ಕೆಲಸ ಎಲ್ಲ ಮಾಡ್ಕೋಬೇಕಂತ ಹೇಳಿ ಅಂದ್ಕೊಂಡೆ. ನಿನ್ನೆ 50% ಕಿಚನ್ ಕ್ಲೀನಿಂಗ್ ಆಗಿದೆ ಅಂತ ಹೇಳಿದೆ. ಸೊ ಇವತ್ತು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕಿಚನಲ್ಲಿ ಇಟ್ಟಿದ್ದಂಥ ಬಾಕ್ಸಸ್ಗಳನ್ನೆಲ್ಲ ತೊಳ್ಕೊಂಡೆ. ಏನು ಕಾಳು ಬೇಳೆ ಅಂತ ಇಟ್ಟಿರ್ತೀವಲ್ಲ, ಸೊ ಆ ಬಾಕ್ಸಸ್ಗಳನ್ನೆಲ್ಲ ತೊಳ್ಕೊಂಡು ನೀಟಾಗಿ ಒರೆಸಿಟ್ಟು ಮತ್ತೆ ಪುನಃ ಅದನ್ನು ಫಿಲ್ ಮಾಡಿಬಿಟ್ಟು ಜೋಡಿಸ್ಕೊಂಡೆ. ಇನ್ನು ಈವ್ನಿಂಗ್ ಮೇಲೆ ಫ್ರಿಜ್ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಫ್ರಿಜ್ ಒಳಗೆ ಇದ್ದಿದ್ದನ್ನೆಲ್ಲ ಹೊರಗಡೆ ತೆಗೆದ್ಬಿಟ್ಟು ಫ್ರಿಜ್ ಏನು ಬಾಕ್ಸಸ್ ಇದೆ, ಫ್ರಿಜ್ ಬಾಕ್ಸಸ್ನೆಲ್ಲ ತೊಳೆದಿಟ್ಕೊಂಡೆ. ಸೊ ತೊಳೆದಿಟ್ಕೊಂಡು ಅದನ್ನೆಲ್ಲ ಮತ್ತೆ ಪುನಃ ಬಾಕ್ಸಸ್ಗೆ ಎಲ್ಲ ಜೋಡಿಸ್ತಾ ಇದ್ದೆ. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಬಂದುಬಿಟ್ಟು ಫ್ರಿಜ್ಜೆಲ್ಲ ಅವರು ಕೂಡ ಹೆಲ್ಪ್ ಮಾಡಿದ್ರು, ನೀಟಾಗಿ ಎಲ್ಲ ಫ್ರಿಜ್ನ ಒರೆಸ್ಕೊಟ್ರು. ಆ್ಯಕ್ಚುಲಿ ನಾನು ಒಂದು ಸಲ ತೊಳೆದಿದ್ದೆ, ಅದನ್ನು ಡ್ರೈ ಬಟ್ಟೆ ತೊಗೊಂಡು ಮತ್ತೆ ಪುನಃ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಟ್ರು. ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಏನು ನನ್ನ ಕಿಚನ್ ಡೀಪ್ ಕ್ಲೀನಿಂಗ್ ವಿಡಿಯೋ. ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬಾಯ್.